ಆಸೆ ಧಾರಾವಾಹಿನಲ್ಲಿ ಕಲ್ಯಾಣಿನೇ ರೋಹಿಣಿ, ಕ್ರಿಶ್ ಅಮ್ಮನೇ ರೋಹಿಣಿ ಅನ್ನೋ ಸತ್ಯನ ಈಗ ಅವರಮ್ಮನೇ ಸೂರ್ಯ ಮೀನಾ ಎದುರುಗಡೆ ಬಯಲು ಮಾಡಿದ್ದಾರೆ. ಹೌದು, ರೋಹಿಣಿ ತನ್ನ ಮಗನಿಗೋಸ್ಕರ ಶಾಪಿಂಗ್ ಮಾಡಿಕೊಂಡು ಒಳ್ಳೊಳ್ಳೆ ಬಟ್ಟೆ ಎಲ್ಲ ತೊಗೊಂಡು ಇನ್ನೇನು ಬಿಲ್ ಪೇ ಮಾಡಬೇಕು ಅಷ್ಟರಲ್ಲಿ ಅವ್ರ ಅತ್ತೆ ಶಾಂತಿ ಸಿಕ್ಬಿಟ್ಟು ತಾನು ಭರತನಾಟ್ಯ ಡ್ರೆಸ್ ತೊಗೊಂಡು ಅದಕ್ಕೂ ಪೇ ಮಾಡು ಅಂತ ಕುತ್ಕೊತಾಳೆ. ಅವ್ರದ್ದು ಎಲ್ಲ ಬಿಲ್ 10,000 ಆಗುತ್ತೆ. ಅದನ್ನೂ ಎಕ್ಸ್ಟ್ರಾ ಪೇ ಮಾಡಿ ಅವ್ರಿಗೆಲ್ಲ ಊಟ ಕೊಡಿಸಿ ಹೇಗೋ ಮನೆಯಲ್ಲಿರೋರನ್ನೆಲ್ಲ ಸಂಭಾಳಿಸಿ ಯಾಮಾರಿಸಿ ಈಗ ತನ್ನ ಮಗನ ಬರ್ಡೇ ಮಾಡೋದಕ್ಕೆ ಅಂತ ಊರಿಗೆ ಬಂದಿದ್ದಾಳೆ. ಆದರೆ ಅಲ್ಲಿಗೇ ಯಾರಿಗೂ ಗೊತ್ತಿಲ್ಲದಂಗೆ ಸೂರ್ಯ ಮೀನಾ ಕೂಡ ಅಲ್ಲೇ ಬಂದಿದ್ದಾರೆ. ಅಲ್ಲಿರೋ ಮಕ್ಕಳ ಜೊತೆ ಆಟ ಆಡ್ತಿದ್ದಿದ್ದು ಕೃಷ್ಣ ಎತ್ಕೊಂಡು ಸೂರ್ಯ ಮೀನಾ ಇಬ್ಬರು ಮುದ್ದಾಡ್ತಾ ಅವ್ನ ಬರ್ಡೇ ಸೆಲೆಬ್ರೇಷನ್ಗೆ ಅಂತ ಮನೆ ಒಳಗಡೆ ಹೋಗಿ ಇನ್ನೇನು ಕೇಕ್ ಕಟ್ ಮಾಡಬೇಕು ಅಷ್ಟರಲ್ಲಿ ಕ್ರಿಶ್ ಹಠ ಮಾಡ್ತಾನೆ. ನನಗೆ ಕಲ್ಯಾಣಿ ಅತ್ತೆ ಬೇಕು, ಅತ್ತೆ ಬರಬೇಕು, ನಾನಿಲ್ಲ ಅಂದರೆ ಕಟ್ ಮಾಡಲ್ಲ ಅಂತ ಅಳಕ್ಕೆ ಶುರು ಮಾಡ್ತಾನೆ. ಆಮೇಲೆ ಕೃಷ್ಣ ಮತ್ತು ಅವರ ಅಜ್ಜಿನ ಕರ್ಕೊಂಡು ಸೂರ್ಯ ಮೀನಾ ಮನೆಯಿಂದ ಆಚೆ ಬಂದು, ಹೇಳಿ ಅಮ್ಮ, ಈ ಮಗು ಇಷ್ಟೊಂದು ಗೋಗರಿತಿದ್ರು, ಯಾಕೆ ಅವ್ರ ಅತ್ತೆ ಬಂದಿಲ್ಲ, ಫೋನ್ ನಂಬರ್ ಇದ್ದರೆ ಅದನ್ನಾರು ಕೊಡಿ, ನಾವಾರು ಮಾತಾಡಿ ಕರೆಸ್ತೀವಿ ಅಂತ ಹೇಳಿದಾಗ ಅವರಮ್ಮ ಸತ್ಯ ಬಾಯಿ ಬಿಡೋದಕ್ಕೆ ಮುಂದಾಗ್ತಿದ್ದಾರೆ. ಇಲ್ಲಮ್ಮ ಮೀನಾ, ಇವ್ರ ಅತ್ತೆ ಅಲ್ಲ, ಕೃಷ್ಣ ಹೆತ್ತ ತಾಯಿ ಅಂತ ಹೇಳಿದಾಗ ಸೂರ್ಯ ಮೀನಾಗೆ ಶಾಕ್ ಆಗುತ್ತೆ. ಯಾರದು ಹೇಳಿ ಅಮ್ಮ, ಅಟ್ಲೀಸ್ಟ್ ಅವ್ರು ಫೋಟೋ ಇಟ್ಕೊಂಡಿದ್ರೆ ಅದನ್ನಾರು ತೋರಿಸಿ ಅಂತ ತುಂಬ ಫೋರ್ಸ್ ಮಾಡ್ತಾರೆ. ಫೋಟೋ ಅಲ್ಲಮ್ಮ, ನಿಜವಾಗ್ಲೂ ತೋರಿಸ್ತೀನಿ ಅಂದ್ಬಿಟ್ಟು ಮನೆ ಸೈಡಲ್ಲಿ ಬಚ್ಚಿಟ್ಕೊಂಡಿರೋ ರೋಹಿಣಿ ಕಡೆ ಕೈ ಮಾಡ್ತಾರೆ. ರೋಹಿಣಿ ಕಾಣಿಸೋದಿಲ್ಲ. ಸೂರ್ಯ ಒಂದಷ್ಟು ಆವಾಜ್ ಹಾಕ್ತಾನೆ, ಯಾರದು ಆಚೆ ಬನ್ನಿ ಅಂತಲ್ಲ. ಆಗ ಹೆದರ್ಕೊಂಡು ಫುಲ್ಲು ಭಯದಲ್ಲೇ ರೋಹಿಣಿ ಈಗ ಆಚೆ ಬರ್ತಾ ಇದ್ದಾಳೆ. ಫಸ್ಟು ರೋಹಿಣಿನ ಮೀನಾ ನೋಡಿ ಶಾಕ್ ಆಗ್ತಾಳೆ. ಆಮೇಲೆ ಸೂರ್ಯ ನೋಡಿ ಸಿಟ್ಟಾಗ್ತಿದ್ದಾನೆ. ರೋಹಿಣಿ ಮೇಲೆ ಸೂರ್ಯ ಮೀನಿಗೆ ಕನಿಕರ ಹುಟ್ಟಿ ಅವಳನ್ನ ಕಾಪಾಡಿ ಬಚಾವ್ ಮಾಡ್ತಾರಾ ಅಥವಾ ಮನೋಜ್ಗೆ ಮತ್ತು ಶಾಂತಿಗೆ ಕೊಟ್ಟು ಅವಳ ಸಂಸಾರನ ಹಾಳು ಮಾಡ್ತಾರಾ ಗೊತ್ತಿಲ್ಲ. ಒಟ್ಟಿನಲ್ಲಿ ಇಂಟ್ರೆಸ್ಟಿಂಗ್ ಆಗಿ ಸೀರಿಯಲ್ ಸಾಗ್ತಾ ಇದೆ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ಬೈ ಬಾಯ್.